ಸ್ನೇಹಿತರೆ, ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೇಳ್ತಾನೆ ಇದ್ದೀರಾ, ನಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಬರುತ್ತಾ ಬರಲ್ವಾ? ನಮಗೆ ಬರುತ್ತೆ ಅಂದರೆ ಬರುತ್ತೆ ಅಂತ ಹೇಳಿ, ಬರಲ್ಲ ಅಂದರೆ ಬರಲ್ಲ ಅಂತ ಹೇಳಿ, ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ವಾ ಅಂತ ಹೇಳಿ. ನಾಳೆ ಬರುತ್ತೆ, ನಾಡ್ದು ಬರುತ್ತೆ, ಇನ್ನು ಮುಂದೆ ಒಂದು ವಾರ ಬಿಟ್ಟು ಬರುತ್ತೆ, ಇವೆಲ್ಲ ನಮಗೆ ದಿನಾಂಕಗಳು ಬೇಕಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಬರಲ್ವಾ ಹೇಳಿ ಅಂತ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೇಳ್ತಾನೆ ಇರುತ್ತೀರಾ. ಅದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ 2,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ ಇದ್ದೀರಾ. ಇದರ ಬಗ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂದರೂ ಬಂದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿಸ್ಚಾರ್ಜ್ ಅದಾದಮೇಲೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದರು. ಇನ್ನೂ ಹಣ ಜಮಾ ಆಗಿಲ್ಲ. ಈಗ ಆ ಒಂದು ಹಣ ಬರುತ್ತಾ ಬರಲ್ವಾ ಅನ್ನುವಂಥದ್ದನ್ನು ನಿಮ್ಮ ಪ್ರಶ್ನೆ. ಸಾಕಷ್ಟು ಜನ ಮಹಿಳೆಯರು ಸರ್ಕಾರಕ್ಕೆ ಇಡೀ ಶಾಪಗಳನ್ನು ಹಾಕ್ತಾನೆ ಇದ್ದೀರಾ. ಹಣ ಕೊಡ್ತೀವಿ ಅಂತ ಹೇಳ್ತಾರೆ, 1 ತಿಂಗಳು ಕೊಡ್ತಾರೆ, 1-2-3 ತಿಂಗಳು ಕೊಡಲ್ಲ ಅಂತ ನಿನ್ನೆ ಮಾಧ್ಯಮದವರ ಜೊತೆ ಸಾಕಷ್ಟು ಜನ ಮಹಿಳೆಯರು ಅವರ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮೀಡಿಯಾ ಅವರು ಕೇಳಿದಾಗ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮಹಿಳೆಯರು ಅವರು ಹಣ ಹಾಕಲ್ಲ, ಏನು ಇಲ್ಲಿ ಸುಮ್ಮನೆ ಹಾಕ್ತಿದ್ದೀವಿ ಅಂತ ಹೇಳಿ 1-2-3 ತಿಂಗಳಿಂದ ನಮಗೆ ಹಣನೇ ಜಮಾ ಮಾಡಿಲ್ಲ. 1 ತಿಂಗಳು ಹಣ ಹಾಕಿಬಿಡ್ತಾರೆ, ಮತ್ತು ಯಾವಾಗ 1-2-3 ತಿಂಗಳಿಗೆ ಒಂದು ಸರಿ ಅಂದರೆ ಹಣ ಹಾಕ್ತಾರೆ ಅಂತ ಸಾಕಷ್ಟು ಜನ ಮಹಿಳೆಯರು ಇಲ್ಲಿ ಇಡೀ ಶಾಪವನ್ನು ಹಾಕ್ತಾ ಇರುವಂಥದ್ದು. ಸ್ನೇಹಿತರೆ, ಈಗ ನೀವು ಕೇಳ್ತಾ ಇರುವಂಥ ಪ್ರಶ್ನೆ 16ನೇ ಕಂತಿನ 2,000 ರೂಪಾಯಿ ಬರುತ್ತಾ, ಬರಬೇಕಾಗಿರೋದು ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಮಗೆ ಮಾಹಿತಿ ಕೊಟ್ಟಿರುವಂಥದ್ದು. ಸಂಕ್ರಾಂತಿ ಹಬ್ಬಕ್ಕೆ ಒಂದು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಬರುತ್ತೆ ಅಂತ ಹೇಳಿದರು. ಅವರು ನಮಗೆ ಯಾವ ರೀತಿಯಾಗಿ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ಬಂದಿತ್ತು, ನಾವು ಅದೇ ರೀತಿಯಾಗಿ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ವಿ. ಆದರೆ ಸಂಕ್ರಾಂತಿ ಹಬ್ಬಕ್ಕೆ ನಮಗೆ ಹಣ ಬೇಕಲ್ಲ, ಮತ್ತೆ ಇನ್ನೊಂದು ಡೇಟ್ ಆದರೂ ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಏನು ಹೇಳಿದ್ರು ಅಂದರೆ, ಫೆಬ್ರವರಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಫೆಬ್ರವರಿ ಮೊದಲನೇ ವಾರದಲ್ಲಿ ಹೀಗೆ ಮುಗಿತಾ ಬಂತು. ನಿಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಜಮಾ ಮಾಡಿಲ್ಲ, ಓಕೆನಾ? ಅವರು ಏನು ಡೇಟ್ ಹೇಳ್ತಾರೆ ನಾವು ಅದೇ ಡೇಟನ್ನು ನಿಮಗೆ ಹೇಳ್ತೀವಿ. ಈಗ ಅವರು ಇನ್ನೊಂದು ಯಾವುದು ಹೊಸ ಡೇಟ್ ಕೂಡ ಕೊಟ್ಟಿಲ್ಲ. ಅವರು ಇನ್ನು ಮಾಧ್ಯಮದವರ ಮುಂದೆ ಬಂದು ಮಾತನಾಡಿಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆಯ ಕುರಿತು ನಿಮಗೆ ಒಂದೇ ಮಾತನ್ನು ಹೇಳಬಲ್ಲೆ, ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಹಣ ಅಂತೂ ಅವರ ಖಾತೆಗೆ ಜಮಾ ಮಾಡೇ ಮಾಡ್ತಾರೆ. ಅವರು ಸರ್ಕಾರಕ್ಕೆ ಈಗ ಒಳ್ಳೆ ಹೆಸರು ಬರಬೇಕು ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಬೇಕು. ಅದರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಸ್ವಲ್ಪ ಲೇಟ್ ಆದ್ರೂ ಕೂಡ ಪರವಾಗಿಲ್ಲ, ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೇ ಆಗುತ್ತೆ. ಸ್ನೇಹಿತರೆ, ನೀವು ಸ್ವಲ್ಪ ದಿನಗಳ ಮಟ್ಟಿಗೆ ವೇಟ್ ಮಾಡಬೇಕಾಗುತ್ತದೆ. ನಿಮಗೆ 16ನೇ ಕಂತಿನ ಹಣ ಅಂತೂ ಬಂದೇ ಬರುತ್ತೆ. ನೀವು ಸ್ವಲ್ಪ ದಿನ ವೇಟ್ ಮಾಡಬೇಕು. ಇನ್ನೊಂದು ದಿನಾಂಕ ಅಂತೂ ಅವರು ಕೊಟ್ಟಿಲ್ಲ. ಕೆಲವರು ಮಹಿಳೆಯರು ಕಮೆಂಟ್ ಮಾಡ್ತಾನೆ ಇರ್ತೀರಾ, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಮಹಿಳೆಯರಿಗೆ ಬಂದಿದೆ ಅಂತಿದ್ದಾರೆ. ಅವರಿಗೆ ಏನಾದರೂ ಪೆಂಡಿಂಗ್ ಹಣ ಇರುವಂಥದ್ದು, ಏನಾದರೂ 15ನೇ ಕಂತಿನ ಹಣ ಏನಾದರೂ ಬಂದಿದೆನೋ ಗೊತ್ತಿಲ್ಲ. ನಿಮಗೆ ಒಂದು ವೇಳೆ ಹಣ ಬಂದಿದ್ದರೆ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಣ ಬಂದಿದ್ದರೆ ಬಂದಿದೆ ಅಂತ ತಿಳಿಸಿ, ಹಣ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೀವು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಯಾರ್ಯಾರಿಗೆ ಹಣ ಬರುತ್ತಿದೆ, ಯಾರ್ಯಾರಿಗೆ ಹಣ ಬರ್ತಿಲ್ಲ, ಈ ರೀತಿಯಾಗಿ ಆಗ್ತಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ. ಈ ರೀತಿಯ ಅಂತ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.